ನಮಸ್ಕಾರ. ಪಿವಿ ನ್ಯೂಸ್ ಪೀಪಲ್ ವಾಯ್ಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಲಾವಣ್ಯ ರವಿಚಂದ್ರ. ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಯಶಸ್ವಿಯಾಗಿ ಜರುಗಿದ ರಥೋತ್ಸವ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಬಿಳಿಗಿರಿ ರಂಗನಾಥ ಸ್ವಾಮಿಯ ಚಿಕ್ಕ ರಥೋತ್ಸವ ವಿಜೃಂಭಣೆಯಿಂದ ಜರುಗಿತು. ಮಕರ ಸಂಕ್ರಾಂತಿ ಹಬ್ಬದ ಮಾರನೇ ದಿನ ನಡೆಯುವ ರಂಗಪ್ಪನ ಚಿಕ್ಕ ಜಾತ್ರೆಗೆ ಬೆಳಗಿನಿಂದಲೇ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಮಂಟಪೋತ್ಸವದಲ್ಲಿ ಇರಿಸಿ ವಿವಿಧ ಪುಷ್ಪಗಳಿಂದ ಅಲಂಕರಿಸಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬೆಳಗ್ಗೆ 11:56ರಿಂದ 11ರೊಳಗೆ ಸಲ್ಲುವ ಶುಭ ಮೀನ ಲಗ್ನದ ನವಾಂಶ ಶುಭ ಮುಹೂರ್ತದಲ್ಲಿ ಭೂದೇವಿ ಮತ್ತು ಶ್ರೀದೇವಿ ಸಮೇತ ಬಿಳಿಗಿರಿ ರಂಗನಾಥ ಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ರಥಾರೋಹಣ ಮಾಡಲಾಯಿತು. ಈ ವೇಳೆ ರಂಗನಾಥನಿಗೆ ಶಾಸಕ ಎಆರ್ ಕೃಷ್ಣಮೂರ್ತಿ ಹಾಗೂ ಗಣ್ಯರು ಪೂಜೆ ಸಲ್ಲಿಸಿದರು. ನಂತರ ಭಕ್ತರು ದೇವಾಲಯದ ಸುತ್ತಲೂ ತೇರನ್ನು ಎಳೆದು ಸಂಭ್ರಮಿಸಿದರು. ದಾಸರು ಶಂಖನಾದ ಮಾಡಿ ಜಾಗಟೆ ಬಾರಿಸಿದರು. ರಥ ಸಾಗುವ ಹಾದಿಯಲ್ಲಿ ಭಕ್ತರು ಬ್ಯಾಟಿ ಮನೆ ಹಾಕಿ ಹರಕೆ ಸಲ್ಲಿಸಿದರು. ತೆಂಗಿನಕಾಯಿ ಕರ್ಪೂರದ ಆರತಿ ಮಾಡಿ ತೇರನ್ನು ಬೆಳಗಿದರು. ರಂಗನಾಥ ಸ್ವಾಮಿಯ ಭಕ್ತರು ಗೋವಿಂದ ನಾಮಸ್ಮರಣೆ ಮಾಡಿದರು. ಕೃಷಿಕರು ಹೊಸ ಫಸಲಿನ ದವಸ ಧಾನ್ಯವನ್ನ ತೇರಿಗೆ ತೂರಿದರೆ ಮಹಿಳೆಯರು ನಾಣ್ಯ ತೂರಿ ಸಂಭ್ರಮಿಸಿದರು. ನವಜೋಡಿಗಳು ಹಣ್ಣು ದವನ ಎಸೆದು ಪುನೀತರಾದರು. ದಾಸರು ಆಪರಾಕ್ ಗೋಪರಾಕ್ ಪರಂಪರೆ ಮುಂದುವರಿಸಿ ಅಕ್ಕಿ ಕಜ್ಜಾಯ ಪೂರಿ ಬೆಲ್ಲ ಹಾಕಿ ರಂಗನಿಗೆ ಅರ್ಪಿಸಿದರು. ಶಂಖ ಜಾಗಟೆ ಸದ್ದು ಮೊಳಗಿಸಿ ಸಂಭ್ರಮಿಸಿದರು. ಇನ್ನು ಶಾಸಕ ಎಆರ್ ಕೃಷ್ಣಮೂರ್ತಿ, ಮಾಜಿ ಶಾಸಕರಾದ ಎಸ್ಎನ್ ಬಾಲರಾಜು, ಎನ್ ಮಹೇಶ್, ದೇವಸ್ಥಾನದ ಸಮಿತಿಯ ಧರ್ಮದರ್ಶಿ ಜೆ ಶ್ರೀನಿವಾಸ್, ಜಿಲ್ಲಾ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರು ಹೊಂಗನೂರು ಚಂದ್ರು, ಸದಸ್ಯರು ಗುಂಬಳ್ಳಿ ರಾಜಣ್ಣ, ಬುಂದಂಬಳ್ಳಿ ಮೋಳೆ ಸಿದ್ದರಾಜು ಸೇರಿದಂತೆ ಹಲವು ಗಣ್ಯರು ರಥೋತ್ಸವದಲ್ಲಿ ಭಾಗವಹಿಸಿದರು. ವಸಂತ್ ಕುಮಾರ್, ಯಳಂದೂರು.
ಸಮಿತಿಯ ಅಧ್ಯಕ್ಷರು ಹಾಗೂ ಎಲ್ಲ ನಮ್ಮ ಸದಸ್ಯರು ಇವತ್ತು ದಿನ ನಮ್ಮ ಯಳಂದೂರು ತಾಲೂಕಿನಲ್ಲಿ ಪ್ರಸಿದ್ಧವಾದ ಇದು ಈ ಒಂದು ಜಾತ್ರೆ ಭಾಳ ಅದ್ದೂರಿಯಾಗಿ ಭಾಳ ಚೆನ್ನಾಗಿ ನಡೀತು. ಒಂದು ಜಾತ್ರೆ ಲಿಂಗ ಸ್ವಾಮಿ ಧರ್ಮೇಲಮ್ಮ ರಂಗನಾಯಕಿಯಮ್ಮನವರು ನಮ್ಮ ನಾಡಿನ ಜನತೆಗೆ ಎಲ್ಲ ಶಾಂತಿ ಸುಖ ಶಾಂತಿ ಕೊಟ್ಟು ಎಲ್ಲರನ್ನೂ ಆರೋಗ್ಯವಾಗಿರಲಿ, ನಾಡಿನ ಜನತೆಗೆ ಒಳ್ಳೆಯದು ಮಾಡಲಿ ಅಂತ ಉತ್ತರ ಜಿಲ್ಲೆಯಲ್ಲಿ ಮಳೆ ಆಗಿ ಎಲ್ಲರೂ ಸಮೃದ್ಧಿ ಪಡಲಿ ಅಂತ ಈ ಮೂಲಕ ನಾನು ಕೇಳ್ಬೇಕಾಗಿದೆ. ಈ ಒಂದು ಜಾತ್ರೆಗೆ ನಮ್ಮ ಒಂದು ಶಾಸಕರು ದಂಪತಿ ತಮ್ಮ ಸಹಿತ ಬಂದು ಒಂದು ಚಾಲನೆ ಕೊಟ್ಟು ರಥವನ್ನು ಕೂಡ ಎಳೆದು ಸುಲಭನೆ ಅವರು ಆರಂಭಿಸಿದರೆ ಹಾಗೆ ಮೀಟಿಂಗ್ ಇರೋದ್ರಿಂದ ಅವರು ಎಲ್ಲ ಒಂದು ರೀತಿಯ ಎಲ್ಲ ನಮ್ಮ ಜನತೆಗಳು ಸಪೋರ್ಟ್ ಕೊಟ್ಟು ಮತ್ತು ಮಾಧ್ಯಮಗಳು ಕೂಡ ಎಲ್ಲ ರೀತಿ ಸಹಕಾರ ಕೊಟ್ಟು ಒಂದು ಜಾತ್ರೆ ಯಶಸ್ವಿಯಾಗಿ ಎಲ್ಲ ಜನತೆಗಳು ಕೂಡ ಒಂದು ಸಹಕಾರ ನೀಡಿದರೆ ಅವರಿಗೆಲ್ಲರೂ ಕೂಡ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡುತ್ತೇನೆ. ನಿನ್ನೆ ದಿನ ಮಕರ ಸಂಕ್ರಾಂತಿಯ ವಿಶೇಷ ಏನಂದರೆ ಭಾರತದ ಪರಂಪರೆಯಲ್ಲಿ ಈ ಜಗತ್ತಿಗೆ ಶಕ್ತಿಯನ್ನು ಕೊಡ್ತಕ್ಕಂಥ ಸೂರ್ಯ ತನ್ನ ಪಥವನ್ನು ಬದಲಾಯಿಸ್ತಕ್ಕಂಥ ದಿನ. ನೀವೆಲ್ಲರೂ ಗಮನಿಸಿರ್ಬೋದು, ಮೊನ್ನೆ ದಿನ ಎಷ್ಟು ಚಳಿ ಇತ್ತೋ ನಿನ್ನೆ ದಿನ ಆಟೋಮೆಟಿಕ್ಕಾಗಿ ಚಳಿ ಕಡಿಮೆ ಆಗಿದೆ. ಅಂದರೆ ಸೂರ್ಯದೇವ ತನ್ನ ಪಥವನ್ನು ಚಲಿಸಿ ಜನತೆಗೆ, ನಾಡಿಗೆ, ಪ್ರಾಣಿ ಪಕ್ಷಿಗಳಿಗೆ ಜೀವವನ್ನು ತುಂಬತಕ್ಕಂಥ ಸಂದರ್ಭ. ಇಂತಹ ಪ್ರಕೃತಿಯ ಪರಿವರ್ತನೆಯ ಮಾರನೇ ದಿನ ಇವತ್ತು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಯಳಂದೂರು ತಾಲೂಕಿನ ಬಿಳಿಗಿರಿ ರಂಗಸ್ವಾಮಿಯ ಚಿಕ್ಕ ತೇರು ಇವತ್ತು ಹರಿದಿದೆ. ಇದರ ವಿಶೇಷ ಏನು ಅಂತಂದರೆ, ಮುಂದೆ ಬರ್ತಕ್ಕಂಥ ವರ್ಷದಲ್ಲಿ ರೈತರು, ಕಾರ್ಮಿಕರು, ವೃದ್ಧರು, ಮಕ್ಕಳು ಎಲ್ಲರೂ ಆರೋಗ್ಯವಾಗಿ, ಸಂತೋಷವಾಗಿ ಜೀವನವನ್ನು ನಡೆಸಲಿ ಅಂತ ಹೇಳ್ತಕ್ಕಂಥ ಒಂದು ಸಂಕಲ್ಪದ ದಿನ ಇವತ್ತು. ಯಳಂದೂರು ತಾಲೂಕಿನ ಮತ್ತು ಚಾಮರಾಜನಗರ ಜಿಲ್ಲೆ, ಮೈಸೂರು, ಮಂಡ್ಯ ಈ ಭಾಗದಿಂದ ಲಕ್ಷಾಂತರ ಜನ ಬಿಳಿಗಿರಿ ರಂಗನಾಥ ಸ್ವಾಮಿಯ ಭಕ್ತರು ಬಂದು ಇವತ್ತು ಆಶೀರ್ವಾದ ಪಡ್ಕೊಂಡಿದ್ದಾರೆ. ಹಾಗೆ ನಾನು ಮತ್ತು ಎಲ್ಲ ಗೆಳೆಯರು ಬಂದು ದೇವರ ಆಶೀರ್ವಾದವನ್ನು ಪಡ್ಕೊಂಡು, ಮತ್ತು ವಿಶೇಷವಾಗಿ ಬಿಳಿಗಿರಿ ರಂಗನಾಥ ಸ್ವಾಮಿಯ ಭಕ್ತಾದಿಗಳು ಯಾರಿದ್ದಾರೆ, ಅವರ ಒಕ್ಕಲ್ನವರು ಯಾರಿದ್ದಾರೆ, ಅವರೆಲ್ಲರನ್ನ ನೋಡಿ ಕಣ್ತುಂಬಿಕೊಂಡು ಜನರ ಮತ್ತು ದೇವರ ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಕ್ಕಂಥ ಒಂದು ಅವಕಾಶ ಇವತ್ತು ಸಿಕ್ಕಿದೆ. ಹಾಗಾಗಿ ಮತ್ತೊಮ್ಮೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಮುಂದೆ ಬರ್ತಕ್ಕಂಥ ವರ್ಷ ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲೆಗೆ, ನಮ್ಮ ದೇಶಕ್ಕೆ ಮತ್ತು ಇಡೀ ಪ್ರಪಂಚಕ್ಕೆ ಶಾಂತಿ, ನೆಮ್ಮದಿ ಮತ್ತು ಸುಖವನ್ನು ಪ್ರಾಪ್ತಿ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ನಮಸ್ಕಾರ.